ಈ ಗುಡಿ ಒಳಗ ನಾಣ್ಯಗಳನ್ನ ಹಿಂಗ್ಯಾ ಗಾಡಿಗೆ ಅನ್ಸ್ಯಾರ ನೀವು ವಿಚಾರ ಮಾಡಕತ್ತೀರಿ. ಬರ್ರಿ ಯಾಕಂತ ನಾ ಹೇಳ್ತೀನಿ. ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ. ಬೆಳಗಾವಿಯಿಂದ 23 ಕಿಲೋಮೀಟರ್ ದೂರದೊಳಗಿರುವ ಸುಳೆಬಾವಿಯ ಮಹಾಲಕ್ಷ್ಮಿ ದೇವಸ್ಥಾನಕ್ಕ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸುಮಾರು ವರ್ಷಗಳ ಹಿಂದ ಇಲ್ಲಿನ ಮಂದಿಗೆ ರಾಕ್ಷಸ ಒಬ್ಬ ಬಹಳ ಉಪದ್ರ ಕೊಡಾಕತ್ತಿದ್ದ. ಅದಕ್ಕ ಇಲ್ಲಿದ್ದ ಸಾಧು ಸಂತರೆಲ್ಲ ಮಹಾಲಕ್ಷ್ಮಿ ದೇವಿಯ ಮೊರೆ ಹೋಗಿ ನಮ್ಮನ್ನ ಉಳಿಸಂತೇಳಿ ಬೇಡ್ಕೊಂತಾರ. ಅವರ ಕೋರಿಕೆ ಹೆಂಗ ಲಕ್ಷ್ಮೀ ದೇವಿ ಪ್ರಕಟಗೊಂಡು ರಾಕ್ಷಸನ ಸಂಹಾರ ಮಾಡಿ ಸೌಮ್ಯ ರೂಪವನ್ನ ತಾಳಿ ಇಲ್ಲೇ ನೆಲೆಸ್ತಾಳ. ಮೊದಲು ಈ ಗುಡಿ ಸ್ವಲ್ಪ ಸಣ್ಣದಿತ್ತಂತರಿ. ಒಮ್ಮೆ ಭಕ್ತನೊಬ್ಬ ತನಗ ಸಂತಾನ ಭಾಗ್ಯ ಕೂಡಿ ಬಂದ್ರ ನಿನಗೆ ಹೊಸದೊಂದು ದೇವಸ್ಥಾನ ಕಟ್ಟಿಸ್ತೀನಿ ಅಂತೇಳಿ ಮಹಾಲಕ್ಷ್ಮಿ ದೇವಿಗೆ ಹರಕೆ ಹೊತ್ತಿದ್ದಂತ. ಅವ ಬೇಡಿಕೊಂಡಂಗ ಆ ದಂಪತಿಗಳಿಗೆ ಒಂದು ಮುದ್ದಾದ ಹೆಣ್ಮಗು ಜನಿಸ್ತೈತಿ. ಅವ ಹೊತ್ತ ಹರಕೆ ಹಂಗ ಈಗೇನ್ ಕಾಣಿಸಾಕತೈತಿ ನೋಡ್ರಿ, ಈ ದೇವಸ್ಥಾನವನ್ನ ಕಟ್ಟಿಸ್ತಾನ. ನೀವು ಈ ದೇವಸ್ಥಾನದ ಒಳಗ್ ಬಂದ್ರಿ ಅಂತಂದ್ರ ನಿಮಗ ಗಾಡಿ ಗಂಟಿಸಿರುವ ಒಂದು ನಾಣ್ಯದ ಜಗತ್ತ ಕಾಣಿಸ್ತೈತಿ. ಭಕ್ತರು ತಾಯಿ ಮಹಾಲಕ್ಷ್ಮಿ ದೇವಿಗೆ ಬೇಡಿಕೊಂಡ ಹರಕೆ ತೀರಿದಾಗ ಇಲ್ಲಿ ನಾಣ್ಯಗಳನ್ನ ಅಂಟಿಸಿ ಹೋಗುವ ಪ್ರತೀತಿ ಐತಿ. ಹಂಗಾಗಿ ನಿಮಗೆ ಇಲ್ಲಿ ಇಷ್ಟೊಂದು ಗೋಡೆಗೊರಗಿರುವ ನಾಣ್ಯಗಳು ಕಾಣಸಿಗ್ತಾವ. ಪ್ರತಿ ಮಂಗಳವಾರ ಹಂಗ ಶುಕ್ರವಾರ ತಾಯಿಗೆ ಪುಷ್ಪ ಪ್ರಶ್ನೆ ಮಾಡುವ ಮುಖಾಂತರ ನಿಮ್ಮ ಮನದೊಳಗಿರೋದನ್ನ ಕೇಳಿಕೊಳ್ಳಬಹುದು. ಪುಷ್ಪ ಬಲಕ್ ಬಿದ್ರ ನಿಮ್ಮ ಕೆಲಸ ಕೈಗೊಳ್ತೈತಿ ಅಂತ ಅರ್ಥ. ಪ್ರತಿ 5 ವರ್ಷಕ್ಕೊಮ್ಮೆ ಮಹಾಲಕ್ಷ್ಮಿ ದೇವಿಯ ಅದ್ದೂರಿ ಜಾತ್ರೆ ನೆರವೇರ್ತೈತಿ. ಹಂಗ ಪ್ರತಿ ವರ್ಷ ನವರಾತ್ರಿಯ ಸಮಯದೊಳಗ 9 ದಿನ ತಾಯಿಗೆ 9 ತರಹದ ಪೋಷಾಕಗಳಿಂದ ಅಲಂಕರಿಸ್ತಾರ. ಆಗ ಅಪಾರ ಸಂಖ್ಯೆ ಒಳಗ ಭಕ್ತರು ಬಂದು ತಾಯಿಯ ದರ್ಶನ ತಗೊಂಡು ಹೋಗ್ತಾರ. ಇಲ್ಲಿಗೆ ಬರೋ ಭಕ್ತರು ದೇವಿಗೆ ಕುಂಕುಮಾರ್ಚನೆ, ಅಲಂಕಾರ ಸೇವೆ, ಅಷ್ಟೋತ್ತರ ನಾಮಾವಳಿ ಸೇವೆ, ಹಂಗ ಉಡಿ ಸೇವೆಗಳನ್ನ ಮಾಡಬಹುದು. ಮತ್ತ ಮುಂದೆ ಯಾವ ಜಾಗದ ಇತಿಹಾಸ ಹೇಳಬೇಕು ಕಮೆಂಟ್ ಒಳಗ ತಿಳಿಸೋದನ್ನ ಮರಿಬೇಡ್ರಿ. ಸದಾ ನಿಮ್ಮೊಂದಿಗೆ ಸಿಂಪಲ್ ಸಿದ್ದು. ಕನ್ನಡ ನಾಡಿನ ರನ್ನ ದರತು ನಾ ಹೇಳೋ ಕಥೆಯನ್ನ